ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ? ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಎಲ್ಲ ತುಂಬ ಚೆನ್ನಾಗಿದೆ. ಎಲ್ಲ ಕಡೆ ಡೆಕೋರೇಟ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಬೆಳೀತಿರೋದು ತುಂಬ ಇಷ್ಟ ಆಯಿತು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಓಕೆ, ಭಾಳ ವಿಶೇಷ ಅನಿಸ್ತಿದ್ಯಾ? ತುಂಬ ವಿಶೇಷವಾಗೈತೆ. ಕಳೆದ ಬಾರಿಗೂ ಈ ಬಾರಿಗೂ ಭಾಳ ಬಂದು ನೋಡ್ಬೋದು. ತುಂಬ ಚೆನ್ನಾಗೈತೆ. ಓಕೆ, ಒಟ್ಟಿನಲ್ಲಿ ಜಿಲ್ಲಾಡಳಿತಕ್ಕೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಎಲ್ಲ ಮಾಡಿರೋದು ತುಂಬಾ ಚೆನ್ನಾಗಿದೆ. ಓಕೆ, ಮಾಡಿ ಅಂದ್ರೆ ಈ ಸರಿ ಬಟ್ಟೆ ಮಾರಾಟದಲ್ಲಿ ಹಾಕಿದಾರಲ್ಲ ಉತ್ಪನ್ನ ಅಂತೆಲ್ಲ, ಓಕೆ, ಅದೆಲ್ಲ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿದೆ. ಔಟ್ಸೈಡ್ ಫುಡ್ಸ್ ಎಲ್ಲ ಚೆನ್ನಾಗಿದೆ. ಖುಷಿ ಆಗುತ್ತೆ. ಒಡಲಿ ಇದು ತುಂಬಾ ಖುಷಿ ಅನ್ಸಿದೆ. ಹೋದ ವರ್ಷಕ್ಕೆ ಈ ವರ್ಷ ಅಲ್ಲಿ ಯೂನಿಕ್ ಆಗಿದೆ. ಸ್ವಲ್ಪ ಫ್ಲವರ್ಸ್ ಎಲ್ಲ ಮಾಡಿರೋದು, ಫ್ಲವರ್ಸ್ ಇಂದಾನೆ ಬೇರೆ ಬೇರೆ ಹಾರ್ಟ್ ಮಾಡಿರೋದು ತುಂಬಾ ಚೆನ್ನಾಗಿದೆ. ಚೆನ್ನಾಗಿದೆ ಸರ್. ನೀವು ಎಲ್ಲಿಂದ ಬಂದಿದ್ರಾ? ನಾವಿಲ್ಲ ಲೋಕಲ್. ಹೌದಾ, ನಿಮ್ಮ ಹೆಸರು? ಮಾನಸ. ಥ್ಯಾಂಕ್ ಯು. ಈಗ ನಮ್ಮ ಜಿಲ್ಲೆನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಮಾಡಿದ್ರು. ಅಲ್ಲಿ ಆ ಜನ ಲಕ್ಷಾಂತರ ಜನ ನೋಡಿ ಬಹಳ ಖುಷಿ ಆಯ್ತು. ಹಿಂದೆ ನಾನು ಈ ಫಲಪುಷ್ಪ ಪ್ರದರ್ಶನ ಬರ್ಬೇಕಾದ್ರೆ 40 ವರ್ಷ 50 ವರ್ಷದಲ್ಲಿ ಕೇವಲ ಜನ ಮಾತ್ರ ಸುತ್ತಾಡ್ತಿದ್ದು. ಇವತ್ತು ಈ ಜನ ಜಾಸ್ತಿ ಬಂದು ಪ್ರೋತ್ಸಾಹ ಕೊಡ್ತಾ ಇರೋದು. ನಮ್ಮ ಜನ, ಮಂಡ್ಯ ಜನ ಬಂದು ನೋಡ್ತಾ ಇರೋದು ನೋಡಿದ್ರೆ ಬಹಳ ಖುಷಿ ಆಗುತ್ತೆ ನಮ್ಗೆ. ಇದೇ ತರ ಎಲ್ಲ ಶೋಗಳಿಗೂ ಬರಬೇಕು. ಆ ಶೋನಲ್ಲಿ ಇರ್ತಕ್ಕಂಥ ಹೂಗಳು ಅವೆಲ್ಲ ಅವ್ರವ್ರ ಮನೇಲಿ ಹಾಕೊಳ್ಳೋದು ಒಳ್ಳೇದು ಅಂತ ನನ್ನ ಅನಿಸಿಕೆ. ಓಕೆ, ಥ್ಯಾಂಕ್ ಯು. ಚೆನ್ನಾಗಿದೆ. ಎಲ್ಲ ಡೆಕೋರೇಷನ್ ಎಲ್ಲ ತುಂಬ ಆಲ್ಮೋಸ್ಟ್ ಎಲ್ಲ ನೋಡೋಂಥದ್ದು, ಲೈಟಿಂಗು ಆಗಲಿ, ಜನಗಳಾಗಲಿ ತುಂಬ ಖುಷಿ ಆಗ್ತಿದೆ. ಎಲ್ಲ ದಯವಿಟ್ಟು ಬಂದು ನೀವು ಎಲ್ಲ ಸಹಕಾರ ಕೊಡಿ. ಎಲ್ಲರಿಗೂ ಆಲ್ ದ ಬೆಸ್ಟ್. ನಿಮ್ಮ ಕ್ಲಾಸಿಂದ ಕಾರ್ಯಕ್ರಮ? ಕ್ಲಾಸಿಂದ ರಿದಮ್ ಡಾನ್ಸ್ ಡೇ ಇಂದ ನಾಳೆ ಡ್ಯಾನ್ಸ್ ಇದೆ, ಫ್ಯಾಷನ್ ಶೋ ಇದೆ. ಎಲ್ಲರೂ ಬಂದು ನೋಡಬೇಕು. ಥ್ಯಾಂಕ್ ಯು. ಫ್ಲವರ್ಸ್ ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ನೋಡಿ. ಹಾಗೂ ಎಲ್ಲ ಲೈಟಿಂಗ್ ಎಲ್ಲ ಫುಲ್ಲು ಎಲ್ಲ ಡೆಕೋರೇಷನ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ನಮ್ಮದು ನಾಳೆ ಕಾರ್ಯಕ್ರಮ ಇದೆ. ರಿದಮ್ ಡ್ಯಾನ್ಸ್ ಟುಡೇಯಿಂದ ಫ್ಯಾಷನ್ ಶೋ ಹಾಗೂ ಡ್ಯಾನ್ಸ್ ಎಲ್ಲ ಆ್ಯಕ್ಟಿವಿಟೀಸ್ ಇರುತ್ತೆ. ಎಲ್ಲ ಬಂದು ನೋಡಬೇಕು ಅಂತ ವಿನಂತಿ ಕೇಳಿಕೊಳ್ಳಿಕ್ಕೆ ಡೈಮಂಡ್ ಟಿವಿ ಧನ್ಯವಾದಗಳು. ಸರ್, ತಮ್ಮ ಹೆಸರು? ರಾಜು ಅಂತ. ಚೆನ್ನಾಗಿ ಮೂಡಿ ಬಂದಿದೆ. ವಿಭಿನ್ನವಾಗಿ ಒಳ್ಳೊಳ್ಳೆ ಗಿಡಗಳು, ಒಳ್ಳೊಳ್ಳೆ ತರಕಾರಿ ಮತ್ತು ಏನು ಈವೆಂಟ್ ಆರ್ಗನೈಸರ್ಸ್ ಎಲ್ಲ ಇದ್ದಾರೆ, ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಮಂಡ್ಯದಲ್ಲಿ ಈ ಬಾರಿ ಫಲಪುಷ್ಪ ಪ್ರದರ್ಶನ ಒಂದು ವಿಭಿನ್ನವಾಗಿದೆ. ಹಿಂದೆಗಿಂತಲೂ ಕೂಡ ವರ್ಷ ಕೂಡ ಒಂದು ಹಂತದಲ್ಲಿ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಓಕೆ, ಒಟ್ನಲ್ಲಿ ಹೋದ ವರ್ಷಕ್ಕೆ ಈ ವರ್ಷಕ್ಕೆ ಏನು ಡಿಫ್ರೆನ್ಸ್? ತುಂಬ ಈಗ ಒಂದೊಂದು ಚೇಂಜಸ್ಸು, ಈವೆಂಟ್ಗಳಾಗಿರ್ಬೋದು, ಈವೆಂಟ್ ಒಳಗಡೆ ಅಂತ ಡ್ಯಾನ್ಸ್ಗಳಾಗಿರ್ಬೋದು, ಮತ್ತು ಗಿಡಕ್ಕೆ ಒಳಗಡೆ ಏನೇನಿದೆ, ಫಿಶರೀಸ್ ಸಂಬಂಧಪಟ್ಟಂಗೆ ಆಗಿರ್ಬೋದು, ಒಳಗಡೆ ರೇಷ್ಮೆ, ಪ್ರತಿಯೊಂದು ಕೂಡ ವಿಭಿನ್ನವಾಗಿದೆ. ಹಾಗಾಗಿ ಮಂಡ್ಯ ಜನತೆಗೆ ಈ ಸಲ ಒಳ್ಳೆ ಮನೋರಂಜನೆ ಸಿಗುತ್ತೆ ಅಂತ ನನ್ನ ಅನಿಸಿಕೆ. ಥ್ಯಾಂಕ್ ಯು ಸೋ ಮಚ್. ಓಕೆ, ಹೇಗೆ ಅನ್ಸುತ್ತೆ ಸರ್? ಖುಷಿ? ತುಂಬ ಚೆನ್ನಾಗಿದೆ ಸರ್. ಹೋದ್ಸಲಕ್ಕಿಂತ ಈಗಲೂ ತುಂಬ ಚೆನ್ನಾಗಿದೆ. ಇನ್ನೂ ಸ್ನ್ಯಾಕ್ಸ್ ಐಟಮ್ ಎಲ್ಲ ಇನ್ನೂ ತುಂಬ ಚೆನ್ನಾಗಿ ಮಾಡಿ, ಇನ್ನೂ ದೂರಾಗಿರೋದು. ಸೊ ಎಲ್ಲ ತುಂಬ ಚೆನ್ನಾಗೈತೆ. ಎಂಜಾಯ್ ಮಾಡಿದ್ರಾ? ತುಂಬ ಚೆನ್ನಾಗಿ ಎಂಜಾಯ್ ಆಗೈತೆ. ಮಕ್ಕಳು ಮರಿ ಎಲ್ಲ ತುಂಬ ಚೆನ್ನಾಗಿ ಆಡಿದ್ದಾರೆ ಸರ್. ಎಲ್ಲಿಂದ ಬಂದಿರೋದು ಸರ್ ತಾವು? ಮಂಡ್ಯ ಜೈಲ್ ಗಾರ್ಡನ್. ಥ್ಯಾಂಕ್ ಯು ಸೊ ಮಚ್. ಎಲ್ಲಿಂದ ಬಂದಿರೋದು ನೀವು? ಇಲ್ಲೇ ಮಂಡ್ಯ. ಏನು ಮಾಡ್ಕೊಂಡಿದ್ದೀರಾ? 10th ಓದ್ತಾ ಇದ್ದೀನಿ. ಇವನು 5th, ಇವನು ಫಸ್ಟ್ ಸ್ಟ್ಯಾಂಡರ್ಡ್. ಓಕೆ, ಹೇಗೆ ಅನ್ಸದೆ ಖುಷಿ ನಿಮಗೆ? ಓಕೆ, ಎಲ್ಲಿಂದ ಬಂದಿರೋದು ನೀವು? ನಾವು ಇಲ್ಲೇ ಕಲ್ಲಳ್ಳಿನಾ? ಓಕೆ, ಏನೇನೆಲ್ಲ ಇಷ್ಟ ಆಯಿತು ನಿಮಗೆ? ಒಳಗಡೆ ಇದೆ ಫ್ಲವರ್ಸ್. ಓಕೆ, ಸಾಗಾಣಿಕೆ ಮಾಡಿದ್ದಾರೆ. ಆಂಜನೇಯ ಈ ಬಾರಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಖುಷಿ ಆಯ್ತು ಹಾಗಾದ್ರೆ? ಎಂಜಾಯ್ ಮಾಡಿದ್ವಿ ಚೆನ್ನಾಗಿ. ತುಂಬಾ ಖುಷಿ. ಥ್ಯಾಂಕ್ ಯು.
ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಆ ಮಕ್ಕಳಿಗೆ ಯಾವ ರೀತಿಯಾದಂಥ ಶಿಕ್ಷಣವನ್ನು ನೀಡಬೇಕು ಮತ್ತು ಹಾಸ್ಟೆಲ್ ಸೌಕರ್ಯಗಳೇನು ಮತ್ತು ಅಪರಾಧ ಏನಾದ್ರು ಎಸಗಿದ್ರೆ ಯಾವ ಥರ ಒಂದು ಕಾಯ್ದೆ ಇದೆ ಅದೆಲ್ಲ ಕೂಡ ಅಪ್ಡೇಟ್ಸ್ ಇಲ್ಲಿದೆ. ಸೊ ಸಮಾಜ ಕಲ್ಯಾಣ ಇಲಾಖೆ ಪೋಸ್ಟ್ ತಾವೆಲ್ಲ ನೋಡ್ಬೋದು. ಜಿಲ್ಲಾ ಪಂಚಾಯತ್ ವತಿಯಿಂದ ಇದು ಭಾಳ ಅದ್ಭುತವಾಗಿ ಮಾಡಿದ್ದಾರೆ. ಸೊ ವೀಕ್ಷಕರೇ, ಇಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಸಂಬಂಧಪಟ್ಟಂತಹ ಒಂದಷ್ಟು ಪ್ರತಿಮೆಗಳು ಕೂಡ ಇಲ್ಲಿದೆ, ತಾವು ನೋಡ್ಬೋದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತ ಸಂವಿಧಾನವ ಸಾಮಾಜಿಕ ಆರ್ಥಿಕ ರಾಜಕೀಯ ನ್ಯಾಯ ಪ್ರತಿಯೊಬ್ಬರಿಗೂ ಕೂಡ ಸಮಾನತೆ ಹೋರಾಟದಂಥ ವ್ಯಕ್ತಿ ಬುದ್ಧ ಬಸವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಭಾವಚಿತ್ರ ಇಲ್ಲಿದೆ. ಸೊ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ನಡೆಯುವಂಥ ಈ ಒಂದು ಏನೇನು ಕಾರ್ಯಕ್ರಮಗಳಿದೆ, ಏನೇನು ಅಪ್ಡೇಟ್ಸ್ ಇದೆ ಅನ್ನೋ ಸಂಪೂರ್ಣ ಅಪ್ಡೇಟ್ಸ್ ಇಲ್ಲಿದೆ. ಸೊ ತಾವೆಲ್ಲರೂ ಕೂಡ ಬಂದು ನೋಡ್ಕೊಂಡು ಹೋಗ್ಬೋದು. ತಾವಿದು ನೋಡ್ತಾ ಇರ್ಬೋದು, ಬಸವಣ್ಣನವರ ಒಂದು ಭಾವಚಿತ್ರ ಭಾಳ ಅದ್ಭುತವಾಗಿದೆ. ಸೊ ಮತ್ತು ಶಿವಪುರ ಧ್ವಜ ಸತ್ಯಾಗ್ರಹ ಸೌಧ, ಸೊ ಇದು ನಮ್ಮ ಮದ್ದೂರು ತಾಲೂಕಿನಲ್ಲಿರುವಂಥದ್ದು. ಭಾಳ ತುಂಬ ಚೆನ್ನಾಗಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಓದುವಂಥ ವಿದ್ಯಾರ್ಥಿಗಳಿಗೆ ಒಂದು ಅಂತರ್ಜಾತಿ ವಿವಾಹ ಮತ್ತು ಒಂದಷ್ಟು ಕಾಯ್ದೆಗಳೆಲ್ಲನೂ ಕೂಡ ಇಲ್ಲಿ ಹಾಕಿದ್ದಾರೆ. ಸೊ ನೀವು ಬಂದು ವಿಸಿಟ್ ಮಾಡ್ಬೋದು. ಮತ್ತು ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಒಂದು ಕಚೇರಿ ಏನಿದೆ, ಸೊ ಅದು ಒಂದು ಅಪ್ಡೇಟ್ಸ್ ಒಂದು ಏನಿದೆ ನಿಮಗೆ ಒಂದು ಅಭಿವೃದ್ಧಿ ನಿಗಮದ್ದು ಇಲಾಖೆದು ಏನಿದೆ ಅದೊಂದು ಸ್ಕೆಚ್ ಇಲ್ಲಿದೆ, ತಾವೆಲ್ಲರೂ ಕೂಡ ನೋಡ್ಬೋದು. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ವೀಕ್ಷಕರೇ. ಕಳೆದ ಬಾರಿಗಿನ್ನ ಈ ಸಲ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ದಯಮಾಡಿ ಎಲ್ಲ ಈ ಮಂಡ್ಯ ಜನತೆ ಬಂದು ಈ ಫ್ಲವರ್ ಶೋನ ವೀಕ್ಷಿಸಬೇಕು. ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಸ್ಟಾಲ್ ಬಗ್ಗೆ ಹೇಳ್ಬೇಕಂದ್ರೆ ಏನೇನು ನಮ್ಮ ಇಲಾಖೆಯಿಂದ ವಿದ್ಯಾರ್ಥಿಗಳಿಗಾಗಿರ್ಬೋದು ಅಥವಾ ಈ ಸಮಾಜಕ್ಕೆ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಿಂದ ಏನೇನು ಸ್ಕೀಮ್ಗಳನ್ನ ಜಾರಿ ಮಾಡ್ತಾ ಇದ್ದೀವಿ, ಆ ಜಾರಿ ಮಾಡುವಂಥ ಎಲ್ಲ ಸ್ಕೀಮ್ಗಳ ಅಪ್ಡೇಟ್ಸ್ ಇಲ್ಲಿದೆ. ದಯಮಾಡಿ ಈ ಮಾಹಿತಿಯನ್ನು ತಿಳ್ಕೋಬೇಕು ಎಲ್ಲ ಮಂಡ್ಯದ ಜನತೆ. ಹಾಗೆ ವಿದ್ಯಾರ್ಥಿಗಳಿಗೆ ಈ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಎಲ್ಲ ವಿದ್ಯಾರ್ಥಿಗಳಿಗೂ ಹಾಸ್ಟೆಲ್ ಫೆಸಿಲಿಟಿ ಇರ್ಬೋದು ಅಥವಾ ಅವರಿಗೆ ವಿದ್ಯಾರ್ಥಿ ವೇತನವನ್ನು ಜಾರಿ ಮಾಡುವಂಥದ್ದು ಇರ್ಬೋದು, ಮತ್ತು ಅವರಿಗೆ ಏನು ಈ ಹೈಯರ್ ಎಜುಕೇಷನ್ಗೆ ಸ್ಕೀಮ್ ಏನೇನು ಕೊಡ್ತಾರೆ, ವಿದ್ಯಾರ್ಥಿ ವೇತನ ಅದು ಸ್ಪೆಷಲಾಗಿ ವಿದ್ಯಾರ್ಥಿ ವೇತನ ಏನು ಕೊಡ್ತಾರೆ ಅದ್ರ ಬಗ್ಗೆ ಇರ್ಬೋದು ಅಥವಾ ಪ್ರೈಸ್ ಮನಿ ಇರ್ಬೋದು, ಆ ಎಲ್ಲ ಮಾಹಿತಿಗಳನ್ನು ಇಲ್ಲಿ ವಿಸ್ತೃತವಾಗಿ ನಾವು ಮಾಹಿತಿಗಳನ್ನು ಜನರಿಗೆ ಕೊಡುವುದಕ್ಕೋಸ್ಕರ ನಮ್ಮ ಇಲಾಖೆ ವತಿಯಿಂದ ಈ ಸ್ಟಾಲ್ನ ಹಮ್ಮಿಕೊಳ್ಳಲಾಗಿದೆ. ದಯಮಾಡಿ ಈ ಮಂಡ್ಯ ಜಿಲ್ಲೆಯ ಎಲ್ಲ ಜನತೆ ಅಥವಾ ವಿದ್ಯಾರ್ಥಿಗಳು ಈ ಒಂದು ಮಾಹಿತಿಯನ್ನು ತಿಳ್ಕೋಬೇಕಾಗಿ ನಮ್ಮ ಇಲಾಖೆ ವತಿಯಿಂದ ಕೋರ್ತಾ ಇದ್ದೀನಿ. ಸರ್, ತಮ್ಮ ಹೆಸರು? ನನ್ನ ಹೆಸರು ಅಶೋಕ್ ಅಂತ ಸರ್. ತಾವೇನಾಗಿದ್ರ ಸರ್? ಸರ್, ನಾನು ಇಲ್ಲಿ ಹಾಸ್ಟೆಲಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಇಲ್ಲಿಂದ ಪ್ರಾರಂಭ ಆಗುತ್ತೆ ತಂಬಾಕು ವ್ಯಸನ ಮುಕ್ತ ಮತ್ತು ಆಯುಷ್ಮಾನ್ ಜೀವ ಸಾರ್ಥಕತೆ ಮತ್ತು ತಾಯಂದಿರ ಸಂಪೂರ್ಣ ವಾತ್ಸಲ್ಯ ಕಾರ್ಯಕ್ರಮ, ಜನನಿ ಶಿಶು ಮತ್ತು ಎನಿಮಿಯಾ ಮುಕ್ತ ಭಾರತ, ರಾಷ್ಟ್ರೀಯ ಕ್ಷಯರೋಗ ನಿರ್ಮೂಲನೆ ಮತ್ತು ರಾಷ್ಟ್ರೀಯ ಕ್ಷಯರೋಗದ ಬಗ್ಗೆ ನಿರ್ಮೂಲನೆ ಕಾರ್ಯಕ್ರಮ, ಡೆಂಗಿ ಚಿಕನ್ ಗುನ್ಯಾ ಜ್ವರದ ಬಗ್ಗೆ ಈ ಥರ ಒಂದು ಇನ್ಫಾರ್ಮೇಷನ್ ಮಂಡ್ಯದಲ್ಲಿ ಮಾಡಿದರೆ ಭಾಳ ತುಂಬ ಯಶಸ್ವಿಯಾಗಿದೆ. ಸೊ ಮಂಡ್ಯ ಜಿಲ್ಲೆಯ ಪ್ರಿಯ ವೀಕ್ಷಕರು ದಯವಿಟ್ಟು ಇದನ್ನು ಬಂದು ಸದುಪಯೋಗಪಡಿಸ್ಕೊಳ್ಳಿ. ಮತ್ತು ಡೆಂಗಿ ಜ್ವರದ ಬಗ್ಗೆ, ಚಿಕನ್ ಗುನ್ಯದ ಬಗ್ಗೆ ಅರಿವು ಮೂಡುವಂಥದ್ದು ಪೋಸ್ಟ್ಗಳೆಲ್ಲನ ಹಾಕಿದ್ದಾರೆ, ತಾವೆಲ್ಲ ನೋಡ್ತಾ ಇರ್ಬೋದು. ಮತ್ತು ಮಹಿಳಾ ಮತ್ತು ಮಕ್ಕಳ ಕಣ ಅಭಿವೃದ್ಧಿ ಇಲಾಖೆ ವತಿಯಿಂದ ಒಂದಷ್ಟು ಅಂಗನವಾಡಿ ಕೇಂದ್ರದಲ್ಲಿ ಏನೇನಿರುತ್ತೆ, ಮಕ್ಕಳಿಗೆ ಯಾವ ಥರ ಫುಡ್ಗಳನ್ನ ಅವರು ಕೊಡಬೇಕು ಮತ್ತು ಬಾಣಂತಿಯರು ಯಾವ ಥರ ಇದನ್ನು ಪೋಷಣೆ ಮಾಡ್ತಾರೆ ಅನ್ನೋದು ಎಲ್ಲ ಅಪ್ಡೇಟ್ಸು ಕೂಡ ಇಲ್ಲಿದೆ. ಸೊ ಮತ್ತು ಗೃಹಲಕ್ಷ್ಮಿ ಪ್ರತಿ ತಿಂಗಳು ಸರ್ಕಾರದಿಂದ 2,000 ರೂಗಳು ಬರ್ತಾ ಇದೆ. ಸೊ ಆ ಒಂದು ಯೋಜನೆಯನ್ನು ಕೂಡ ಇಲ್ಲಿನೇ ಹಾಕಿದ್ದಾರೆ. ಸೊ ನೀವು ನೋಡ್ಬೋದು, ಚೈಲ್ಡ್ ಲೈನ್ ಇದೆ. ಸೊ ಮಕ್ಕಳಿಗೆ ಬಾಲ್ಯ ವಿವಾಹ ಶಿಕ್ಷಣ ಅಂತ ಅಪರಾಧ ತಡೆ ಬಗ್ಗೆ ಮಾಹಿತಿನೂ ಕೂಡ ಇಲ್ಲಿ ಹಾಕಿದ್ದಾರೆ. ಸೊ ಜಿಲ್ಲಾ ಮಕ್ಕಳ ಕಲ್ಯಾಣ ಘಟಕ ರಕ್ಷಣಾ ಇಲಾಖೆ ವತಿಯಿಂದ ಈ ಒಂದು ಸ್ಟಾಲು ಕೂಡ ಇದೆ. ಮತ್ತು ಚೈಲ್ಡ್ ಹೆಲ್ಪ್ ಲೈನು, ಏನು ಚೈಲ್ಡ್ ಹೆಲ್ಪ್ ಲೈನು ಅಂದರೆ ಬಾಲ್ಯ ವಿವಾಹಕ್ಕೆ ಒಳಗಾದಂಥ ಮಕ್ಕಳು, ನಿರ್ಗತಿಕ ಮಕ್ಕಳು, ಬೀದಿ ಮಕ್ಕಳು ಮತ್ತು ದೈಹಿಕ ಹಿಂಸೆ ದೌರ್ಜನ್ಯಕ್ಕೆ ಒಳಗಾದಂಥ ಮಕ್ಕಳು, ಮಾದಕ ವಸ್ತುಗಳು ವ್ಯಸನಕ್ಕೆ ಒಳಗಾಗಿರುವಂಥ ಮಕ್ಕಳು, ಕಾಣೆಯಾದ ಮಕ್ಕಳು, ಸಿಕ್ಕಿದವ್ರ ಮಕ್ಕಳು. ಸೊ ಇಂಥ ಒಂದು ಸಂಕಷ್ಟಕ್ಕೆ ಬೇಕಾಗಿದ್ರೆ 1098ಗೆ ನೀವು ಕರೆ ಮಾಡ್ಬೋದು. ಸೊ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಮಂಡ್ಯದ ಮತ್ತು ಮಮತೆಯ ಮಡಿಲು ಮತ್ತು ಎಲ್ಲ ಪ್ರತಿಯೊಂದು ಕೂಡ ಮಾಡಿರುವಂಥದ್ದೆಲ್ಲ ಕೂಡ ಮಕ್ಕಳೇ ಮಾಡಿರುವಂಥದ್ದು ಇದೆಲ್ಲ ಕಲಾ ಪ್ರದರ್ಶನವನ್ನು. ಸೊ ಇದ್ರ ಬಗ್ಗೆ ಇವರು ಅಪ್ಡೇಟ್ ಕೊಡ್ತಾರೆ, ಅವ್ರನ್ನ ಮಾತಾಡ್ಸೋಣ ಬನ್ನಿ. ಸರ್, ಹೇಗನ್ಸೋದು ಸರ್ ತಮಗೆ? ಸರಿ, ತುಂಬ ಚೆನ್ನಾಗಿದೆ. ಏನಂತಂದ್ರೆ ಇದು ನಮ್ಮದು ಬಾಲಮಂದ್ರ ಅಂತ, ಬಾಲಕರ ಬಾಲಮಂದ್ರ ಮತ್ತು ಬಾಲಕಿಯರ ಬಾಲಮಂದ್ರ ಅಂತ. ಎಲ್ಲಿರೋದು ಸರ್? ಬಾಲಕರ ಬಾಲಮಂದ್ರ ಮರಿಗೌಡ ಬಡಾವಣೆ ಇದೆ, ಇದು ಕಲ್ಲಲ್ಲಿದೆ. ಓಕೆ. ಬಾಲಕಿಯರದು ನಮ್ದು ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಇದರ ವ್ಯಾಪ್ತಿಯಲ್ಲಿ ಬರುತ್ತೆ ನಮ್ದು. ಓಕೆ, ಆಯ್ತಾ. ಇಲ್ಲಿ ಅಂದ್ರೆ ಅನಾಥ ಮಕ್ಕಳು, ತಂದೆ ತಾಯಿ ಇಲ್ದಿರುವಂತ ಸಿಂಗಲ್ ಪೇರೆಂಟ್ ಮಕ್ಕಳುಗಳಿರ್ತಾರೆ. ಅದಕ್ಕೆ ಸರ್ಕಾರ ಪ್ರತಿಯೊಂದನ್ನು ಅವ್ರಿಗೆ ಪ್ರತಿಯೊಂದನ್ನು ನೀಡಿ ಅದನ್ನ ಪ್ರೋತ್ಸಾಹಿಸ್ತಾರೆ. ನೋಡಿ, ಪ್ರತಿಯೊಂದು ಮಕ್ಕಳನ್ನು ನೋಡಿ ಆ ಮಕ್ಕಳೇ ಮಾಡಿರುವಂತದ್ದು ಇದನ್ನೆಲ್ಲ, ಕರಕುಶಲ ಅದೆಲ್ಲ ಅವರೇ ಮಾಡಿರೋದು ಇದೆಲ್ಲ. ನೋಡಿ ಪ್ರಿಯ ವೀಕ್ಷಕರೇ, ಭಾಳ
ಚೆನ್ನಾಗಿ ಮಾಡಿದ್ದಾರೆ ಮಕ್ಕಳು, ಹೇಳಲ್ವಾ ಕಲೆಯ ಡ್ರಾಯಿಂಗ್ ಆಗ್ಬೋದು, ಕ್ರಾಫ್ಟ್ಗಳಾಗ್ಬೋದು. ಓಕೆ, ಇದು ಹ್ಯಾಂಡ್ ಕ್ರಾಫ್ಟ್, ಹ್ಯಾಂಡಿಕ್ರಾಫ್ಟ್ ಎಲ್ಲ ಅವರ ಮಾಡಿರೋದು ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡ್ತಾರೆ, ಅವರು ತುಂಬ ಟ್ಯಾಲೆಂಟ್ ಇದ್ದಾರೆ. ಥ್ಯಾಂಕ್ ಯು. ಜಿಲ್ಲಾ ಪಂಚಾಯತ್ ಆಡಳಿತ, ಪಶುಪಾಲನಾ ಪಶುವೈದ್ಯ ಸೇವಾ ಇಲಾಖೆದು. ಸೊ ಕರುಗಳನ್ನ ಹೇಗೆ ಪಡಿಬೇಕು ಮತ್ತು ಹೇಗೆ ಮಾಡಬೇಕು ಅನ್ನೋ ಅದ್ರ ಬಗ್ಗೆ ಕೂಡ ಮಾಹಿತಿ ಇದೆ. ಸೊ ಅಪ್ಡೇಟ್ಸ್ ಬೇಕು ಅಂದರೆ ತಾವೆಲ್ಲೋ ಇಲ್ಲಿಗೆ ಬಂದು ವಿಸಿಟ್ ಮಾಡ್ಬೋದು. ಕಲ್ಯಾಣ ಇಲಾಖೆ ವತಿಯಿಂದ ಈ ಫಲಪುಷ್ಪ ಪ್ರದರ್ಶನದಲ್ಲಿ ಸಾರ್ವಜನಿಕ ಆರೋಗ್ಯಕ್ಕೆ ಸಂಬಂಧಪಟ್ಟ ಎಲ್ಲ ಮಾಹಿತಿಗಳನ್ನು ಒದಗಿಸುವುದು ನಮ್ಮ ಇಲಾಖೆ ಮುಖ್ಯ ಜವಾಬ್ದಾರಿಯಾಗಿ ನಮ್ಮ IEC ಒಂದು ವಿಂಗ್ನಿಂದ, ಒಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ IEC ವಿಂಗ್ನಿಂದ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಕ್ಕೆ ಈ ಒಂದು ಪ್ರದರ್ಶನವನ್ನು ಏರ್ಪಡಿಸಿದ್ದಾರೆ. ಇದು ಸಾರ್ವಜನಿಕ ನಮ್ಮ ಒಂದು ಎಲ್ಲ ಕಾರ್ಯಕ್ರಮ, ರಾಷ್ಟ್ರೀಯ ಆರೋಗ್ಯ ಕಾರ್ಯಕ್ರಮಗಳಲ್ಲಿ ಅತಿ ಹೆಚ್ಚು ಆರೋಗ್ಯ ಕಾರ್ಯಕ್ರಮಗಳು ಇದಾವೆ. ನಮ್ಮಲ್ಲಿ ಸುಮಾರು ಕಾರ್ಯಕ್ರಮಗಳು ಇದ್ದು ಸುದ್ದ ನಮ್ಮಲ್ಲಿ ಇಲ್ಲಿ ಸುಮಾರು ಆಗ್ತಿದೆ ನೋಡಿ. PCPNDT ಕಾಯ್ದೆ, ಇದು ಹೆಣ್ಣು ಮಕ್ಕಳ ಅರಿವು ಮುಟ್ಟಿಸುವಂಥದ್ದು, ಮತ್ತು ಕ್ಷಯರೋಗದ ಬಗ್ಗೆ 100 ಡೇಸ್ ಕ್ಯಾಂಪೇನ್ ಇದೆ, ಅದರ ಬಗ್ಗೆ ಮಾತಾಡುವಂಥದ್ದು. ನಮ್ಮ ಕೋಟ್ಪಾಲ್ ಬಗ್ಗೆ, ಕೋಟ್ಪಾಲ್ ಮತ್ತು ಡೆಂಗ್ಯೂ ಚಿಕನ್ಗುನ್ಯಾಗ NVBDCP ಕಾರ್ಯಕ್ರಮ ಅಂತಿದೆ, ಅವ್ರ ಬಗ್ಗೆ. ಮತ್ತು ಹೆಣ್ಣು ಮಕ್ಕಳ ಅಂತರದ ಬಗ್ಗೆ ಮತ್ತು ಹೆಣ್ಣು ಶಿಶು ಇದೆಯಲ್ಲ, ಈಗ ನಾವು ನಿನ್ನೆ 24ನೇ ತಾರೀಕು ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆ ಆಚರಣೆ ಮಾಡಿದ್ರು. ಅದು ಹೆಣ್ಣು ಮಕ್ಕಳ ಒಂದು ಅಭಿವೃದ್ಧಿಯ ಬಗ್ಗೆ, ಹೆಣ್ಣು ಮಕ್ಕಳ ಒಂದು ಶೈಕ್ಷಣಿಕ ಬಗ್ಗೆ, ಹೆಣ್ಣು ಭ್ರೂಣ ಹತ್ಯೆಯನ್ನು ಜನರಲ್ಲಿ ಅರಿವು ಮೂಡಿಸೋ ಬಗ್ಗೆ ಸುದ್ದ ಮಾಹಿತಿಯಲ್ಲಿ ಹಾಕಿದ್ದೀವಿ. ನಮ್ಮ ರಾಷ್ಟ್ರೀಯ ಎಲ್ಲ ಆರೋಗ್ಯ ಕಾರ್ಯಕ್ರಮಕ್ಕೂ ಸುದ್ದ ಮೇಜರಾಗಿ ಇಲ್ಲಿ IEC ಪ್ರದರ್ಶನದ ಮುಖಾಂತರ ಸಾರ್ವಜನಿಕರಿಗೆ ಅರಿವು ಮೂಡಿಸುವಂಥ ಕಾರ್ಯಕ್ರಮನ ಈ ಒಂದು ಸ್ಟಾಲ್ನ ಹಾಕಿ ಈ ಜನರುಗಳು ಇದನ್ನು ಉಪಯೋಗ ಪಡ್ಕೋಬೇಕು ಅಂತ ನಮ್ಮ ಮಂಡ್ಯ ಜಿಲ್ಲಾ ಜನತೆಯಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ. ತಮ್ಮ ಹೆಸರು ಸರ್? ಮರಿಸ್ವಾಮಿ ಅಂದ್ಬಿಟ್ಟು ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿಯಾಗಿ ನಮ್ಮ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ನಾನು ಕೆಲಸ ಮಾಡ್ತಾರೆ. ಥ್ಯಾಂಕ್ ಯು ಸೊ ಮಚ್. ಪ್ರಾಪ್ತನಾಗಿ KVC ಡಿಪಾರ್ಟ್ಮೆಂಟಲ್ಲಿ ಚನ್ನಪಟ್ಟಣದಲ್ಲಿ 3 ಜನ ಹೆಣ್ಮಕ್ಳು ಜನ್ಮಿಸೋದು. ಓಕೆ. ಮತ್ತು ಅದನ್ನು ರಿಸೈನ್ ಮಾಡಿ ಸ್ವಂತ ನಾನು ಓನಾಗಿ ಮಾಡ್ತಿದ್ದೆ. ಹೆಚ್ಚು ಕಡಿಮೆ ಈಗ ನಾವು ಆಲ್ರೌಂಡ್ ಎಲ್ಲ ಎಕ್ಸಿಬಿಷನ್ ಭಾಗವಹಿಸ್ತೀವಿ. ಜಿಲ್ಲಾಡಳಿತಕ್ಕೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಜಿಲ್ಲಾಡಳಿತಕ್ಕೆ ತುಂಬ ಸಂತೋಷ ಸರ್, ಇದು ಮಾಡಿಕೊಟ್ಟಿರೋದು ತುಂಬ ಸಂತೋಷ. ಯಾಕೆಂದರೆ ಜನಕ್ಕೂ ಕೂಡ ತಗೊಂಡೋಗ್ತಾರೆ, ಖುಷಿ ಪಡ್ತಾರೆ. ಅದರಿಂದ ಜಿಲ್ಲಾಡಳಿತಕ್ಕೆ ಏನು ಅಪೇಕ್ಷೆ ಪಡ್ತೀನಿ ಅಂದರೆ ನೀವು ಮಾಡಿಕೊಟ್ಟಿರೋದು ತುಂಬ ಅನುಕೂಲ, ತುಂಬ ಸಂತೋಷ. ಓಕೆ. ಹೋದ ವರ್ಷಕ್ಕೆ ಈ ವರ್ಷಕ್ಕೆ ಏನು ಡಿಫ್ರೆನ್ಸ್ ಇದೆ ಮೇಡಮ್? ಓಕೆ. ಎಲ್ಲೋ ಒಂದು ಕಡೆ ಒಂದು ಚಲುವರಾಯ ಸ್ವಾಮಿಯವರು ಉಸ್ತುವಾರಿ ಮಂತ್ರಿ ಆದಮೇಲೆ ಈ ವರ್ಷದಲ್ಲಿ ಭಾಳ ವಿಶೇಷವಾಗಿ ಮಾಡಿದರೆ. ಹಾಂ, ಓಕೆ. ಎಲ್ಲ ನೋಡಿದ್ರಾ ಮೇಡಮ್? ವಿಸಿಟ್ ಮಾಡಿದ್ರೆ ಖುಷಿ ಆಯಿತಾ? ಓಕೆ. ಜಿಲ್ಲೆ ಜನತೆಗೆ ಏನು ಹೇಳ್ತೀರಾ ನೀವು? ಎಲ್ಲರೂ ಬನ್ನಿ, ಮಂಗಳವಾರದವರೆಗೂ ಇದೆ, ಬಂದು ಎಲ್ಲರೂ ನೋಡಿ. ಸ್ಕೂಲ್ ಮಕ್ಕಳು ಕೂಡ ಬನ್ನಿ, ಜನ ಕರ್ಕೊಂಡು ಬನ್ನಿ. ಓಕೆ. ತುಂಬ ಚೆನ್ನಾಗಿದೆ, ಬನ್ನಿ ಎಲ್ಲರೂ ನೋಡಿ. ಥ್ಯಾಂಕ್ ಯು ಮೇಡಮ್. ಖುಷಿ ಆಯಿತು ನಮ್ಮ ಮಂಡ್ಯದಲ್ಲಿ ಈ ಥರ ಎಲ್ಲ ಮಾಡ್ತಾ ಇರೋದು. ಮಂಡ್ಯದ ಜನಕ್ಕೂ ಒಂದು ಎಂಟರ್ಟೈನ್ಮೆಂಟ್ ಸಿಗುತ್ತೆ, ಎಲ್ಲರೂ ಬಂದು ನೋಡ್ಬೋದು. ಮೇಡಮ್ ಭಾಳ ವಿಶೇಷವಾಗಿದೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ವಿಶೇಷವಾಗಿದೆ, ಆಮೇಲೆ ಕಲರ್ಫುಲ್ ಆಗಿದೆ. ಹಾಂ ಹಾಂ ಹಾಂ. ಎಲ್ಲ ಥರದ ಗಿಡಗಳು, ಆಮೇಲೆ ಕೆತ್ತನೆಗಳು, ಹಣ್ಣುಗಳೆಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಹೌದೌದು, ನೋಡಿ ಸಖತ್ ಖುಷಿ ಆಯ್ತು. ಓಕೆ. ಆಮೇಲೆ ಹೂಗಳಲ್ಲಿ ಅದನ್ನ ಪ್ರಾಣಿಗಳದೆಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಒಂದ್ ಕಡೆ ನಿಮ್ಗೆ ಹೇಗೆ ಅನಿಸ್ತದೆ ಮೇಡಮ್ ಇದನ್ನೆಲ್ಲ ನೋಡಿದ್ಮೇಲೆ? ಎಲ್ಲರೂ ಬನ್ನಿ ಅಂತ ಇನ್ವೈಟ್ ಮಾಡ್ತೀರಾ? ಹೌದು, ಚೆನ್ನಾಗಿದೆ. ಓಕೆ. ಈ ವರ್ಷ ಚೆನ್ನಾಗಿ ಮಾಡಿದ್ದಾರೆ, ಹಾಂ, ಎಲ್ಲ ಚೆನ್ನಾಗಿದೆ. ಓಕೆ. ಹೇಗೆ ಅನಿಸ್ತದೆ? ಖುಷಿ ತಮಗೆ? ಏನು ನೋಡಿದ್ರಿ ನೀವೆಲ್ಲ? ಫಾಲ್ಸ್, ಫ್ರೂಟ್ಸ್ ಅಲ್ಲಿ ಡೆಕೋರೇಟ್ ಮಾಡಿದ್ದು. ಓಕೆ. ಫುಡ್ ಸ್ಟಾಲ್, ಕಾರಂಜಿ ಡ್ಯಾನ್ಸ್, ಓಕೆ. ಚೆನ್ನಾಗಿದೆ. ಮಕ್ಕಳಿಗೆ ಭಾಳ ಓಕೆ. ಮಕ್ಕಳು ಭಾಳ ವಿಶೇಷವಾಗಿ ಎಲ್ಲ ಗೇಮ್ಸ್ಗಳೆಲ್ಲ ಚೆನ್ನಾಗಿದೆ, ಗೇಮ್ಸ್ಗಳೆಲ್ಲ ಇದೆ. ಓಕೆ. ಎಲ್ಲರೂ ವಿಸಿಟ್ ಮಾಡಿ. ಥ್ಯಾಂಕ್ ಯುಪ್ಪ. ಕುಂಬಳಕಾಯಿ, ಗೆಡ್ಡೆಕೋಸು, ಪಡವಲಕಾಯಿ, ಹಾಗಲಕಾಯಿ ಮತ್ತು ಹೀರೆಕಾಯಿ, ಆಲೂಗೆಡ್ಡೆ, ಈರುಳ್ಳಿ ಇದನ್ನೆಲ್ಲ ಹೇಗೆ ಶಾರ್ಟ್ ಟೈಮಲ್ಲಿ ಬೆಳಿಬೋದು ಅನ್ನೋದು ಎಲ್ಲ ಕೂಡ ಅಪ್ಡೇಟ್ಸು ನೀವೆಲ್ಲ ಬಂದು ನೋಡ್ಬೋದು. ಪ್ರಿಯ ವೀಕ್ಷಕರೇ, ಇವತ್ತಿನ ದಿವಸದಲ್ಲಿ ಎಲ್ಲ ಕೆಮಿಕಲ್ಸ್ ಯೂಸ್ ಮಾಡ್ತಾರೆ, ಬಟ್ ಅದನ್ನು ಆರ್ಗ್ಯಾನಿಕ್ಕಾಗಿ ಹೇಗೆ ಬೆಳಿಬೇಕು ಅನ್ನೋ ಸೋರೆಕಾಯಿ ನೋಡಿರ್ಬೋದು, ಮೂಲಂಗಿ